बोलो भारत माता की, बोलो भारत माता की। वंदे वंदे ಎರಡೇ ದಯವಿಟ್ಟು ಶಾಂತವಾಗಿ ಕೂತ್ಕೋಬೇಕು. ನಾನು ಮಾತಾಡೋಕ್ಕೆ ನಿಂತರೆ ಸಮಯದ ಪರಿವೇ ನನಗಿರಲ್ಲ. ಅದಕ್ಕೆ ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದೆ ನಾನು. ಇಲ್ಲ ಸರ್ ನೀವೇ ಎಷ್ಟೊತ್ತಾದರೂ ಮಾತಾಡ್ರಿ ಅಂತ ಹೇಳಿದರು. ಆದರೆ ಮೇಲ್ಗಡೆ ಗಲಾಟೆ, ಈ ಮೇಕಪ್ ಮಾಡಿದವ್ರು ನೋಡಿದರೆ ಬಹಳ ಮಾತಾಡಬಾರ್ದು ಅಂತ ಅನಿಸ್ತು ನನಗೆ. ಅವ್ನು ಹುಲಿ ವೇಷ ಹಾಕಿದವನ ಪರಿಸ್ಥಿತಿ ಹಾಗಿರಬೇಡ. ನರಸಿಂಹದೇವರ ಅವತಾರ ಅಲ್ವ ಅವನು. ಹಾಂ, ಅವ್ನು ನಾನೇನಾದರೂ 1 ಗಂಟೆ ಮಾತಾಡಿಬಿಟ್ಟೆ ಅಂದರೆ ಅವನ ಮುಖ ಹಾಗೆ ಆಗಿಬಿಡ್ತದೆ, ಮೇಕಪ್ ಹೆಂಗೆ ಮಾಡಿದ್ದಾರೆ ಹಂಗೆ. ಈ ಶಾಲೆಯ PC ಮೋಹನ್ ಅವರು ಇಲ್ಲಿಂದ ತಮ್ಮ ಕಾರ್ಯಕ್ಕಾಗಿ ತೆರಳಿದ್ದಾರೆ. PC ಮೋಹನ್ ಅವರೇ, ಡಾಕ್ಟರ್ B ಗುರಪ್ಪ ನಾಯ್ಡು ಅವರೇ, ಶ್ರೀಮತಿ BG ನಂದಿನಿಯವರೇ, ಇಲ್ಲಿನ ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಈ ಶಾಲೆಯ ಕಾರ್ಯಕ್ರಮಕ್ಕೆ ನನ್ನ ಹೆಸರನ್ನ ಸೂಚಿಸಿದವರು ನಮ್ಮ ಸ್ನೇಹಿತ ಚಿತ್ರ ನಿರ್ದೇಶಕರಾಗಿರ್ತಕ್ಕಂತಹ ನವನೀತ್ ಅವರು. ನವನೀತ್ ಅವರಿಗೆ 2 ಪ್ರಸಿದ್ಧವಾಗಿರ್ತಕ್ಕಂಥ ಜನಪ್ರಿಯವಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಅದು ಒಂದು ಕರ್ವ, ಒಂದು ಚೂಮಂತರ್. ಅವ್ರು ಇಲ್ಲೇ ನಿಮ್ಮ ಮುಂದ್ಗಡೆನೇ ಕೂತಿದ್ದಾರೆ. ದಯವಿಟ್ಟು ಚಪ್ಪಾಳೆ. ನೋಡಿದ್ದೀರಾ ಕರ್ವ ಚೂಮಂತರು? ನೋಡಿದ್ದೀರಾ? ಥ್ಯಾಂಕ್ ಯು ಸರ್. ಎಷ್ಟು ಜನ ನೋಡಿದ್ದೀರಿ? ಕೈ ಎತ್ತಿರಿ. ಫುಲ್ ಇದೆ ಸರ್. ನೋಡದೇ ಇರೋರು ಮತ್ತೆ ನೋಡಬೇಕಂದ್ರೆ ಭಾಳ ಚೆನ್ನಾಗಿದೆ, ಅಪರೂಪದ ಕನ್ನಡ ಚಿತ್ರಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಜೆಸ್ಟ್ ಮಾಡಿದವರು ಅವರೇ. ಸರ್ ಕಾಲೇಜ್ಗಳು ಕಾರ್ಯಕ್ರಮಕ್ಕೆ ಹೋಗ್ತೀರಾ ಅಂತ. ನಾನು ಬಹಳ ಕಡಿಮೆ ಕಾಲೇಜ್ ಗ್ಯಾದರಿಂಗು, ಸ್ಕೂಲ್ ಡೇಗಳಿಗೆ ಹೋಗೋದು. ಯಾಕೆಂದರೆ ತಮ್ಮ ಮಕ್ಕಳ ಒಂದು ಡ್ಯಾನ್ಸನ್ನು, ಒಂದು ಹಾಡನ್ನು, ಒಂದು ನಾಟಕವನ್ನು ನೋಡಬೇಕು ಅಂತ ತಂದೆ ತಾಯಿಗಳು ಬಂದಾಗ ಅತಿಥಿಗಳು ಬಹಳ ಹೊತ್ತು ಮಾತಾಡಿದ್ರೆ ಅದು ಮಾತು ಅನಿಸೋಲ್ಲ, ಡ್ರಿಲ್ಲಿಂಗ್ ಅನ್ನಿಸ್ತದೆ. ನಾನು ಡ್ರಿಲ್ಲಿಂಗ್ ಮಾಡೋದಿಲ್ಲ. ಫಸ್ಟ್ ಟೈಮ್ ನನ್ನ ಮಾತು ಕೇಳ್ತಿರೋರು ಯಾರಾದರೂ ಇದ್ದೀರಾ? ಫಸ್ಟ್ ಟೈಮ್, ಇದೇ ಫಸ್ಟ್ ಟೈಮ್ ಸರ್ ನಾವು ಕೇಳ್ತಿರೋದು. ಹಾಂ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಓಕೆನಾ? ಇಂಗ್ಲೀಷಲ್ಲಿ ಮಾತಾಡಿದ್ರೆ ನೀವು ಯಾರೂ ಕೂರಲ್ಲ, ಎದ್ದೋಗ್ಬಿಡ್ತೀರಿ, ಅಂಥ ಇಂಗ್ಲೀಷ್ ನಮ್ಮದು. ಅದಕ್ಕೆ ನಾನು ಕನ್ನಡದಲ್ಲೇ ಮಾತಾಡ್ತೇನೆ. ಕರ್ನಾಟಕದಲ್ಲಿ ನಮ್ಮನ್ನು ಬೆಳೆಸಿದಂಥ ಬಹಳ ದೊಡ್ಡ ಊರು ಅಂದರೆ ಅದು ಬೆಂಗಳೂರು. ಇಲ್ಲಿನ ಕಾರ್ಯಕ್ರಮಗಳಿಗೆ ನಾವು ಬಂದ ಮೇಲೆ ನಮ್ಮ ಮಾತಿನ ಲಹರಿ ಚೇಂಜ್ ಆಯಿತು. ನಾವು ಓದುವಂಥ ಸಾಹಿತ್ಯ ಸ್ವಲ್ಪ ಬದಲಾವಣೆ ಆಯಿತು. ಕಾರಣ ಇಲ್ಲಿಯ ಜನ. ನಮ್ಮ ಕಡೆ ಕಾರ್ಯಕ್ರಮಗಳೆಲ್ಲ ಶುರುವಾಗೋದು ರಾತ್ರಿ 9 ಗಂಟೆ ಮೇಲೆ. ಊಟ ಮಾಡಿ ಹಾಸಿಗೆ ತೊಗೊಂಡು ಬರ್ತಾರೆ. ನಮ್ಮ ಮುಂದೆನೇ ಹಾಸಿಗೆ ಇಟ್ಕೊಂಡು ಕೂರ್ತಾರೆ. ನಿಧಾನ ಆದಂತೆಲ್ಲ ನಾವು ಹುಷಾರಾಗಿರಬೇಕು. ಅದೇ ಹಾಸಿಗೆನ ಉರುಳಿಸಿ ಅದ್ರ ಮೇಲೆ ಮಲಗಿಬಿಡ್ತಾರೆ. ನೀನು ಎಷ್ಟೊತ್ತಾದರೂ ಮಾತಾಡೋ, ನಾವು ಎಚ್ಚರ ಆದಾಗ ಎದ್ದು ಹೋಗ್ತೀವಿ ಅಂತ. ಆದರೆ ಇವತ್ತು ತಾವೆಲ್ಲ ಸ್ಟಿಫಾಗಿ ಕೂತಿದ್ದೀರಾ. ನಿಮ್ಮ ಮಕ್ಕಳ ಕಾರ್ಯಕ್ರಮ ಕೂತಿದ್ದೀರಿ ಅಂತ ನಮಗೆ ಗೊತ್ತು. ನಾನು ಜಾಸ್ತಿ ಹೊತ್ತು ಕೂಡ ಮಾತಾಡಲ್ಲ. ಅತಿಥಿಯಾಗಿ ಕರೆದು ನನ್ನನ್ನು ಗೌರವಿಸಿದ್ದೀರಿ, ಭಾಳ ಸಂತೋಷ ಆಗಿದೆ. 1-2 ವಿಷಯಗಳನ್ನು ಹೇಳ್ತೀನಿ. ಕನ್ನಡದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಹಾಸ್ಯ ಇದೆ. ಇಂಗ್ಲೀಷ್ನಲ್ಲಿಯೂ ಕೂಡ ಹಾಸ್ಯ ಮಾಡಿದ್ದಾರೆ ನಮ್ಮ YV ಗುಂಡೂರಾವ್ ಅವರೇನು. ನರಿಗಳಲ್ಲಿ ಹಲವು ಬಗೆ ಸ್ವಾಮಿ, ನರಿಗಳಲ್ಲಿ ಹಲವು ಬಗೆ. ಕೆಲವು ಆರ್ಡಿನರಿ ಆದರೆ ಕೆಲವು ಎಕ್ಸ್ಟ್ರಾ ಆರ್ಡಿನರಿ. ಅರ್ಥ ಆಯ್ತಾ? ಕೊನೆಗೆ NARY ಬರುತ್ತಲ್ಲ, ಆ ನರಿನ ಗಮನದಲ್ಲಿಟ್ಕೊಳ್ಳಿ. ನರಿಗಳಲ್ಲಿ ಹಲವು ಬಗೆ ಸ್ವಾಮಿ, ನರಿಗಳಲ್ಲೂ ಹಲವು ಬಗೆ. ಕೆಲವು ಆರ್ಡಿನರಿ ಆದರೆ ಕೆಲವು ಎಕ್ಸ್ಟ್ರಾ ಆರ್ಡಿನರಿ. ನರಿ ಮರಿ ಇರುವಾಗ ಇದು ಆರ್ಡಿನರಿಯೋ ಎಕ್ಸ್ಟ್ರಾ ಆರ್ಡಿನರಿಯೋ ತಿಳಿಯುವುದಿಲ್ಲ. ನರಿ ಮರಿ ಇರುವಾಗ ಇದು ಆರ್ಡಿನರಿಯೋ ಎಕ್ಸ್ಟ್ರಾ ಆರ್ಡಿನರಿಯೋ ತಿಳಿಯುವುದಿಲ್ಲ. ಏಕೆಂದರೆ ಅದಿನ್ನು ಪ್ರಿಲಿಮಿನರಿ. ಅರ್ಥ ಆಗ್ತಿದೆಯಲ್ಲ? ಕೆಲವು ನರಿಗಳು ಹುಷಾರಿ, ಯಾವುದಕ್ಕೂ ಸಿಗುವುದಿಲ್ಲ ಶಿಕಾರಿ. ಇವ್ಯಾವ ನರಿ ಸ್ವಾಮಿ? ಅವು ಎಕ್ಸ್ಟ್ರಾ ಆರ್ಡಿನರಿ. ನರಿಗಳ ಬಗ್ಗೆನೇ ಈ NARY ಅನ್ನೋದನ್ನು ಕೊನೆಗೆ ಹೋಗಿಸಿ ಇಷ್ಟು ಸುಂದರವಾಗಿ ಬರೀತಾರೆ ಕವಿ. ಅಂದರೆ
ಕೆಲವು ನರಿಗಳು ಕೂಗುತ್ತವೆ, ಚೀರುತ್ತವೆ, ಹಾರಾಡುತ್ತವೆ. ಇವ್ಯಾವ ನರಿ ಸ್ವಾಮಿ? ಅವು ರೆವಲ್ಯೂಷನರಿ. ಅರ್ಥ ಆಗ್ತಿದೆಯಲ್ಲ? ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಮ ಮಕ್ಕಳಿಗೆ ಸ್ವಲ್ಪ ಸಾಹಿತ್ಯದ ಟಚ್ ಕೊಡಿಸ್ಬೇಕು. ಶಾಲೆ ಓದಿನಲ್ಲಿ ಅವ್ರು ಖಂಡಿತ ಮುಂದಿರ್ತಾರೆ. ಆದರೆ ಕನ್ನಡ ಸಾಹಿತ್ಯ, ಕನ್ನಡ ಮಾತಾಡೋ ಬಗ್ಗೆ, ಆರ್ಟ್ ಆಫ್ ಸ್ಪೀಕಿಂಗನ್ನು ಕೂಡ ಕಲಿಸ್ಬೇಕು ಮಕ್ಕಳಿಗೆ. ಹಾಗಾದಾಗ ನಮ್ಮ ಕರ್ನಾಟಕದಲ್ಲಿ ಭಾಷಣಕಾರರು ಭಾಳ ಕಡಿಮೆ ಇದ್ದಾರೆ ಅಂತ ನಾನು ಹೇಳಲ್ಲ. ತುಂಬ ಜನ ಹಾಸ್ಯ ಭಾಷಣಕಾರರಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ನೂರಾರು ಜನ ಹುಟ್ಟಿದ್ದಾರೆ. ನಿಮ್ಮ ಬೆಂಗಳೂರಿನಲ್ಲೂ ಕೂಡ ಅನೇಕ ಜನ ಹಾಸ್ಯ ಭಾಷಣಕಾರಿದ್ದಾರೆ. ನೀವು ಪಾಠ ಮಾಡುವಾಗ ಶಿಕ್ಷಕರು ಆದಷ್ಟು ಸ್ವಲ್ಪ ಹ್ಯೂಮರನ್ನು ಬೆರೆಸಿ ಪಾಠ ಮಾಡಿ. ಮಕ್ಕಳು ಭಾಳ ಬೇಗ ಆಕರ್ಷಿತರಾಗ್ತಾರೆ, ಕಲಿತಾರೆ ಮತ್ತು ನಿಮ್ಮ ಬಗ್ಗೆ ತುಂಬ ಗೌರವ ಬರ್ತದೆ. ಕೀಪ್ ಕ್ವೈಟ್, ಸೈಲೆನ್ಸ್, ಲುಕ್ ಎಟ್ ಮೀ ಅಂದರೆ ಬರೀ ನಿಮ್ಮನ್ನೇ ನೋಡ್ತಿರ್ತಾರೆ, ಹೇಳಿದ್ದು ಹೋಗೋದೇ ಇಲ್ಲ ಕಿವಿ. ಹೌದಾ? ಅವ್ರ ಜೊತೆನೇ ಮಿಂಗಲ್ ಆಗಬೇಕು ಅಂತ ಹೇಳ್ತಾರೆ. ಕನ್ನಡ ಶಾಲೆಗಳಲ್ಲಿ ಈ ಥರ ಮಾಡ್ತಾರೆ, ಅವ್ರ ಜೊತೆನೇ ಮಿಂಗಲ್ ಆಗಿ ಪಾಠಗಳು ಮಾಡೋಂಥದ್ದು. ಇಂಗ್ಲೀಷ್ ಮೀಡಿಯಮ್ ಅಂದರೆ ಮಕ್ಕಳಿಗೆ ಸ್ವಲ್ಪ ಕಷ್ಟನೇ. ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಬಿಕಾಮ್ವರೆಗೂ ಕನ್ನಡ ಮೀಡಿಯಮ್ ಮಾಡಿದವನೇ ನಾವು. ನನಗೆ ಇಂಗ್ಲೀಷ್ ಅಂದರೆ ಏನು ಭಯ ಇದ್ದಿಲ್ಲ, ಗಣಿತ ಅಂದರೆ ಭಾಳ ಭಯ. ಗಣಿತ ಪೀರಿಯಡ್ ನನಗೆ ಯಾಕೆ ಭಯ ಅನ್ನೋದು ಇವತ್ತಿನವ್ರಿಗೆ ಗೊತ್ತಾಗಲಿಲ್ಲ. ಅದರಲ್ಲಿ ವರ್ಗಮೂಲ ಕಂಡುಹಿಡಿಯೋದು ಅಂತಿರ್ತೇನೆ. ನೀವು ಇಂಗ್ಲೀಷ್ನಲ್ಲಿ ಏನಂತಿರೋ ಗೊತ್ತಿಲ್ಲ ಅಂತ. ಈ ಲ ಸ ಅ ಮತ್ತು ಮ ಸ ಅ ಅಂತ ಗೊತ್ತಾ? ಹೌದಲ್ಲ ಸರ್ ಮೇಡಮ್? ಆ ಲ ಸ ಮಾಸಗಳನ್ನ ಇವತ್ತಿನವರೆಗೂ ನನಗೆ ಕಂಡುಹಿಡಿಯೋಕ್ಕೆ ಬಂದಿಲ್ಲ. ಅದನ್ನು ಹುಟ್ಟಿಸಿದವ್ರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಪ್ರತಿ ವರ್ಷ ನಮಗೆ ಅವನು ಕಂಡುಹಿಡೀರಿ ಅಂತ ಹೇಳ್ತಾರೆ ಪರೀಕ್ಷೆ. ನಾವಂತೀನಿ ಇಷ್ಟು ವರ್ಷದಿಂದ ಓದ್ತಾ ಇದ್ದೀರಿ, ನೀವೆಲ್ಲ ಇನ್ನೂ ಅವನು ಕಂಡುಹಿಡಿದಿಲ್ವಾ? ಎಂತೆಂಥವುಗಳನ್ನ ಕಂಡುಹಿಡಿತಿದ್ದಾರೆ, ಈ ಲ ಸ ಮಾಸ ಯಾಕೆ ಕಂಡುಹಿಡಿತಾ ಇಲ್ಲ? ಹೀಗೆ ಹಾಸ್ಯದ ಮೂಲಕ ಮಕ್ಕಳಿಗೆ ಹೇಳ್ತಾ 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 ಹೋದರೆ ಆ ಮಕ್ಕಳಿಗೆ ಭಾಳಷ್ಟು ಹೊತ್ತು ಎಲ್ಲ ಅರ್ಥ ಆಗುತ್ತೆ. ಈಗ ಪಾಲಕರಿಗಾಗಿ ನಾನು ಒಂದೆರಡು ವಿಷಯಗಳನ್ನ ಹೇಳ್ತೀನಿ. ನಾನು ಹೋಗಿರ್ತಕ್ಕಂಥ ಊರುಗಳ ಸಂಖ್ಯೆ 432. ಕಾರ್ಯಕ್ರಮಗಳು 3500 ಅಂತ ಹೇಳಿದ್ರು. ಅದು ಓಲ್ಡ್ ಬಯೋಡಾಟಾ. ಈಗ 4000 ಆಗಿದೆ, 500 ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು. ರಜೆಯಲ್ಲಿ ಹೋದರೆ ಸ್ವಲ್ಪ ದೂರ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಕಡೆ ಹೋಗ್ತೀವಿ. ಆದರೆ ಎಷ್ಟು ಊರುಗಳಿದೆ ಕರ್ನಾಟಕದಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಆ ಊರ ಹೆಸರಿನಲ್ಲೂ ಕೂಡ ಹಾಸ್ಯ ಇದೆ. ಏನು? ತಿಂತೀನಿ, ಈಟಿಂಗ್ ಊರ ಹೆಸರದು. ಎಲ್ಲಿ? ಲಿಂಗಸ್ಗೂರ್ ಹತ್ರ ಇದೆ. ತಿಂತೀನಿ ಅನ್ನೋದು ಒಂದು ಊರು. ನೆಕ್ಸ್ಟ್ ಕುಡಿತೀನಿ. ಏನು ಕುಡಿತೀಯಾ? ಕುಡಿತೀನಿ ಅಂತ ಒಂದು ಬಳ್ಳಾರಿ ಹತ್ರ ಊರಿದೆ. ನೆಕ್ಸ್ಟ್ ಹುಡುಗಿ ಅಂತ ಒಂದು ಊರಿದೆ. ಊರ ಹೆಸರೇ ಹುಡುಗಿ. ಅದೇ ಯಾವುದೋ ಹಾಡಿತ್ತು ನೋಡಿ, ಹುಡುಗಿ ಅಂತಂದು ಹಾಡಿಲ್ಲ. ಆ ಹುಡುಗಿ ಅನ್ನೋ ಊರು ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಹುಮನಾಬಾದ್ ತಾಲೂಕಿನಲ್ಲಿದೆ. ಆ ಊರ ಹೆಸರೇ ಹುಡುಗಿ. ಯಾಕೆ ಬಂತೋ ಗೊತ್ತಿಲ್ಲ. ಬರಲಿ, ಬೇಡ ಅನ್ನಲ್ಲ. ಹೊರಗಿನ ಬೆಂಗಳೂರಿನಲ್ಲಿ ತುಂಬ ಆಶ್ಚರ್ಯ ಆಗಿದೆ. ಬೆಂಗಳೂರಿನಲ್ಲಿ ಒಬ್ಬ ತಂದೆಗೆ 4 ಜನ ಗಂಡು ಮಕ್ಕಳಿದ್ರು, ಮದುವೆನೇ ಆಗಿರಲಿಲ್ಲ. ಅವನು ಆ ಕಡೆ ಹೆಣ್ಣು ಹುಡುಕಬೇಕು ಅಂತ ಆ ಕಡೆ ಬಂದಿದ್ದ. ಆ ಕಡೆ ಬಂದಾಗ ಈ ಬಸ್ಸುಗಳು ಹೋದ ಮೇಲೆ ಟೆಂಪೋ ಟ್ರ್ಯಾಕ್ಸ್ನವ್ರು ಬಂದು ಆ ಜಾಗಕ್ಕೆ ನಿಲ್ಲಿಸ್ತಾರೆ ಬಸ್ಸನ್ನು. ಅವರು ಚಾರ್ಜ್ ಸಮೇತ ಆ ಊರ ಹೆಸರು ಕೂಗ್ತಾರೆ. ಏನು? 10 ರೂಪಾಯಿ ಆ ಊರಿಗೆ ಚಾರ್ಜ್. ಅಲ್ಲಿಂದ ಅವ್ರೇನು ಕೂಗ್ತಾರೆ? 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ ಅಂತ ಕೂಗ್ತಾರೆ. ಚಾರ್ಜ್ ಸೇರಿ ಇವರು ಮದುವೆ ಆಗಿರೋ ಗಂಡುಗಳು, ಮೈ ಗಾಡ್, 10 ರೂಪಾಯಿಗೊಂದು ಹುಡುಗಿ ಹೇಳ್ತಾರೆ. ಬೆಂಗಳೂರಿನಲ್ಲಿ ಎಷ್ಟು ಕಷ್ಟ, ಇಲ್ಲೇ ತಗೊಂಡ್ಬಿಡೋಣ 4 ಅಂತ. ಹುಡುಗಿ ಅನ್ನೋ ಊರು ಹುಮನಾಬಾದ್ ತಾಲೂಕಲ್ಲಿದೆ. ಹಾಗೆ ಇಲ್ಕಲ್ ಗೊತ್ತಲ್ಲ ನಿಮಗೆಲ್ಲ? ಯಾಕೆ ಪ್ರಸಿದ್ಧಿ ಅದು? ಸೀರೆ ನೋಡಿ. ಹೆಣ್ಣು ಮಕ್ಕಳಿಗೆ ಅಂತ ಸೀರೆಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇಲ್ಕಲ್ಲಿದೆ. ಗಂಡಸರ ಪ್ಯಾಂಟಿಗೆ ಯಾವೂ ಪ್ರಸಿದ್ಧ ಇಲ್ಲ. ಹೌದಾ? ನಮ್ಮನ್ನು ಬರೀ ಡ್ರಾಯರು, ಅಂಡರ್ವೇರ್ಗಳಿಗೆ ಮಾಡಲ್ ಆಗಿ ತಗೋತಾರೆ. ಆದರೆ ನಿಮಗೆ ಸೀರೆ, ಪೀತಾಂಬರಗಳಿಗೆ ನಿಮ್ಮ ಮಾಡಲ್ ಆಗಿ ತೊಗೊಳ್ತಾರೆ. ಇಲ್ಕಲ್. ಅದರ ಪಕ್ಕದಲ್ಲೇ ಒಂದು ತುಂಬ ಅಂತ ಊರಿದೆ. ತುಂಬ ಫುಲ್. ಅದರ ಪಕ್ಕದಲ್ಲಿ ಕರಡಿ ಅಂತ ಒಂದು ಊರಿದೆ. ಯಾರೇ ಕರಡಿ ಅಂದರೆ ಗಾಬರಿ ಆಗಿಬಿಡ್ತಾರೆ ಅವ್ರು ಕೇಳೋರಲ್ವ. ಈ 3 ಊರನ್ನು ಸೇರಿಸಿ ಹೇಳ್ತಾರೆ. ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಹಿಂಗೆ ಅಂದ ತಕ್ಷಣ ಅಯ್ಯೋ ಹೋಗಿ ಬಂದು ಬರೋರು, ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ, ಸೀರೆ ಬೇಡ, ಲಂಗ ಬೇಡ, ಹೋಗಂಡೀರಿ. ನೀವೆಲ್ಲ ಗಾಬರಿ ಆಗಿಬಿಡ್ತೀರಲ್ಲಿ ಬಂದರೆ. ಹೌದಾ? ನೆಕ್ಸ್ಟ್ ಬಾಚಣಿಕೆ. ಊರ ಹೆಸರೇ ಬಾಚಣಿಕೆ. ಬಾಚಣಿಕೆ ಕೊಡಿ ಅಂದರೆ ಯಾರೋ ಜೇಬಿಂದ ತೆಗೆದುಕೊಟ್ರು, ಟಿಕೆಟ್ ಕೊಡಿ. ಬಾಚಣಿಕೆ ಅಂತ ಊರು. ಜನಿವಾರ ಅಂತ ಒಂದು ಊರಿದೆ.
ಇಲ್ಲಿ ಆಚಾರ ಬಂದಿದ್ದಾರೆ. ಆ ಊರು ಬಂದ ತಕ್ಷಣ ಕಂಡಕ್ಟರ್ ಹೇಳಿದ, ಜನಿವಾರದವ್ರು ಇಳೀರಿ, ಜನಿವಾರದವ್ರು ಇಳೀರಿ ಅಂತ. ಅರ್ಧಕ್ಕರ್ಧ ಬ್ರಾಹ್ಮಣರ ಕೆಳಗಡೆ ಇಳಿದ್ರು. ನೋಡ್ತಾರೆ ಅವ್ರು ಊರೇ ಅಲ್ಲ ಅದು, ಜನಿವಾರ ಆ ಊರ ಹೆಸರು. ವಿಭೂತಿ ಅಂತ ಒಂದು ಊರಿದೆ, ವಿಭೂತಿ ಹಚ್ಕೊಂಡವ್ರೆಲ್ಲ ಕೆಳಗಡೆ ಇಳಿತಾರೆ. ಹಾಗೆ ನೆಕ್ಸ್ಟು ಜನಿವಾರ ಆಯಿತು, ಮಂಕಿ ಊರ ಹೆಸರು. ಮಂಕಿ ಯಾರು, ಮಂಕಿ ಯಾರು, ನಾನು ಅಂತ ಇದ್ದಿತ್ತು ಒಬ್ಬ ಇಳಿದವರು, ಎಲ್ಲ ನಕ್ಕರು ಈ ಕಡೆ. ಮಂಕಿ ಅಂತ ಒಂದು ಇನ್ನೊಂದು ಊರಿದೆ. ಆ ಊರಿನ ಬಸ್ ಹತ್ತಿದಾಗ ಏನು ಗಾಬರಿ ಆದರೂ ಜನ ಅಂದರೆ, ಅದೊಂದು 120 ಜನರದೊಂದು ಟೀಮ್ ಮದುವೆ ಮುಗಿಸ್ಕೊಂಡು ಬರ್ತಿದ್ದಾರೆ ಪಾಪ. ಆ ಬಸ್ ಹತ್ತಬೇಕಂತ 120 ಸೀಟ್ ರಿಸರ್ವ್ ಮಾಡಿಸಿದ್ದಾರೆ. ಆ ಬಸ್ ಹತ್ತಬೇಕು ಅಂತ ಬರ್ತಿರ್ಬೇಕಾದ್ರೆ ಅವನು ಏನು ಕೂಗಿದ, ಶಿವನ ಪಾದ ಯಾರ್ರಿ, ಶಿವನ ಪಾದ ಯಾರ್ರಿ. ಅದು ಶಿವನ ಪಾದಕ್ಕೆ ಹೋಗೋ ಊರು, ಮದುವೆ ಅದೇ ಆಗಿದೆ, ಶಿವನ ಪಾದಕ್ಕೆ ಹೋಗೋರು ಯಾರು ಅಂತ ಕೇಳೋರಿಗೆ ಹೇಗೆ ಆಗಬೇಡ, ಹೌದಾ. ನೆಕ್ಸ್ಟ್ ಪ್ರಧಾನಿ. ಪ್ರಧಾನಿ ಯಾರು ಅಂದರೆ ನಾವು ಹೇಳಿಬಿಡ್ತೀವಿ, ಹೌದಾ. ಪ್ರಧಾನಿ ಅಂತ ಒಂದು ಊರಿದೆ, ಕಿಡಿಗೇಡಿ ಅಂತ ಒಂದು ಊರಿದೆ, ಉಂಡಿ ಅಂತ ಒಂದು ಊರಿದೆ. ಮಂಕಿ ಯಾರು, ಮಂಕಿ ಯಾರು, ಮಂಕಿ ಯಾರು ಅಂತ ಕೇಳ್ತಾರೆ. ಮಂಕಿ ಅಂತ ಒಂದು ಊರಿದೆ. ನೆಕ್ಸ್ಟು ಮುಂಡೇವು. ಮುಂಡೇವು ಯಾರ್ರಿ, ಮುಂಡೇವು ಯಾರ್ರಿ ಹತ್ತಿರಿ, ಹಾಗೆ ಆಗಬೇಡ್ರಿ ಹೆಣ್ಮಕ್ಳಿಗೆ, ಹೌದಾ. ಇದು ಊರ ಹೆಸರು. ನೆಕ್ಸ್ಟು ನಮ್ಮೂರ ಕಡೆ ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು ಬಂದಾಳ, ಕರ್ದಾಳ, ಹಡದಾಳ, ಬಸರಾಳ. ನೋಡಿ ಎಲ್ಲ ಕ್ರಿಯೆಗಳು ಬಂದುಬಿಡ್ತದೆ. ಇವೆಲ್ಲ ಊರುಗಳ ಹೆಸರು. ಆ ಕಡೆ ಬರಬೇಕು ನೀವು ಬರೇ ದೊಡ್ಡ ದೊಡ್ಡ ಊರುಗಳಿಗೆ ಹೋಗ್ತಾರೆ. ಅಯ್ಯೋ ಮೈಸೂರು ಹೋಗೋಣ, ಪ್ಯಾಲೇಸ್ ನೋಡಿ ಬರೋಣ. ಆ ಕಡೆ ಬಂದು 1-2 ಸಾರಿ ಹಟ್ಸ್ ನೋಡಬೇಕು ನೀವು ಗುಡಿಸಲುಗಳನ್ನು. ಅವು ಎಷ್ಟೆಷ್ಟು ಮಾದರಿ ಇರ್ತದೆ. ಎಂಥ ಮಳೆ ಬಂದರೂ RCC ಇಂಥ ಬಿಲ್ಡಿಂಗ್ಗಳು ಸೋರ್ತವೆ ಮಳೆ ಬಂದರೆ. ಆದರೆ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಗುಡಿಸಲುಗಳ ಶೇಪ್ ಇದೆಯಲ್ಲ, ಒಂದು ಹನಿ ನೀರು ಒಳಗಡೆ ಬೀಳಲ್ಲ, ಹೊಚ್ಕೊಂಡು ಹೋಗ್ತವೆ, ಒಳಗಡೆ ಬೀಳಲ್ಲ. ನೆಕ್ಸ್ಟು ಈಗ ಗುಣವಂತಿ ಅಂತ ಒಂದು ಊರಿದೆ, ಕಮಲಶಿಲೆ ಅಂತ ಒಂದು ಊರು. ಎಷ್ಟು ಚೆನ್ನಾಗಿ ಊರುಗಳು. ಈಗ ಉತ್ತರ ಪ್ರದೇಶಕ್ಕೆ ಬರ್ತೀವಿ. ಉತ್ತರ ಪ್ರದೇಶದಲ್ಲೊಂದು ಊರಿದೆ. ಆ ಊರಿನ ಒಬ್ಬ ಪ್ರಜೆ ಕೈ ಮುಗಿದು ಕೇಳ್ತಾ ಇದ್ದಾನೆ, ಯಾರನ್ನ, ಪ್ರಧಾನಿಯವ್ರನ್ನ. ಪ್ರಧಾನಿಗಳೇ, ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರಿ ನೀವು, ನಮ್ಮ ಊರ ಹೆಸರು ಚೇಂಜ್ ಮಾಡಿ ಸರ್. ಏನಯ್ಯ ನಿಮ್ಮ ಊರ ಹೆಸರು? ಬೋಸುಡಿ ಇದೆ. ಉತ್ತರ ಪ್ರದೇಶದ ಬೋಸುಡಿ ಅಂತ ಒಂದು ಊರಿದೆ. ಅವ್ರ ಭಾಷೆಯಲ್ಲಿ ಅದೇನೋ ನನಗೆ ಗೊತ್ತಿಲ್ಲ. ಬೋಸುಡಿ ಅವು ಬಸ್ ಹೋದ್ಮೇಲೆ ಹಿಂದ್ಗಡೆ ಕೆಲವು ಟ್ರ್ಯಾಕ್ಸ್ನವ್ರು ಇರ್ತಾರೆ, ಅರ್ಧ ಚಾರ್ಜ್ ಕರ್ಕೊಂಡೋರು. ಅವ್ರು ಹೇಗೆ ಕೂಗ್ತಾರೆ ಗೊತ್ತಾ, ಬೋಸುಡಿ ವಾಲೋಕೋ, ಬೋಸುಡಿ ವಾಲೋಕೋ, ಬೋಸುಡಿ ವಾಲೋಕೋ. ಆ ಊರು ಬಂದ ತಕ್ಷಣ ಬೋಸುಡಿ ವಾಲ ಉತ್ತರು, ಬೋಸುಡಿ ವಾಲ ಉತ್ತರು. ಬೋಸುಡಿ 10 ರೂಪಾಯಿ, ಬೋಸುಡಿ 10 ರೂಪಾಯಿ. ಅದಕ್ಕೆ ದೇಶ ತಿರುಗು ಕೋಶ ಓದು ಅನ್ನೋದು ಅದಕ್ಕೆ ಸ್ನೇಹಿತರೆ. ನಿಮ್ಮಂಥ ಎಲ್ಲ ಅಭಿಮಾನಿಗಳಿಂದಾಗಿ ನಾವು 432 ಊರು ಸುತ್ತಿದ್ದೇವೆ, 3 ಜನ. ಆಗಲೇ ಯಾರೋ ಸರ್ ಕೇಳಿದ್ರು, ಆಸ್ಟ್ರೇಲಿಯಾ, ಅಮೇರಿಕಾದಲ್ಲಂತೂ 1.5 ತಿಂಗಳಿಂದ ಸಾಕಷ್ಟು. ಈಗ ಮತ್ತೆ ನಾಳೆ 15ನೇ ತಾರೀಕಿನಿಂದ ದುಬೈ ಹೋಗ್ತಾ ಇದ್ದೀವಿ, ಅಬುದಾಬಿ. ಎಷ್ಟು ದೇಶಗಳಿದೆ. ಅಲ್ಲಿ ಕರೆಸಿದವರು ಅರಬ್ಬರಲ್ಲ, ನಮ್ಮನ್ನು ಕರೆಸಿದವರು. ಅಲ್ಲಿ ನಮ್ಮನ್ನು ಕರೆಸಿದವರು ಅಲ್ಲಿ ನೆಲೆಸಿರುವ ನಮ್ಮ ಕನ್ನಡಿಗರು. ಅಲ್ಲೆಲ್ಲ ಕನ್ನಡ ಸಂಘಗಳನ್ನ ಕಟ್ಟಿದ್ದಾರೆ. ಅಮೇರಿಕಾದಲ್ಲಿ ಅಕ್ಕ ಇದೆ. ಅವರು ಕರೆಸಿದಾಗ ಸಿಡ್ನಿಯ ಒಬ್ಬ ಮಿನಿಸ್ಟ್ರು, ಅವ್ರು ಯಾರೋ ಗೊತ್ತಿಲ್ಲ, ನನಗೆ ಯಾವ ಸೆಕ್ಷನ್ ತಗೊಂಡಿದ್ರು ಗೊತ್ತಿಲ್ಲ, ಪೋರ್ಟ್ಫೋಲಿಯೋ ಇತ್ತು ಗೊತ್ತಿಲ್ಲ. ಅವ್ರು ಎಷ್ಟು ಸರಳವಾಗಿದ್ರು ಅಂದರೆ, ಅವ್ರ ಹಿಂದೆ ಯಾರೂ ಜನ ಇರಲಿಲ್ಲ, ಬಾಡಿ ಗಾರ್ಡ್ಸ್ ಇರಲಿಲ್ಲ. ಅವ್ರು ನಮ್ಮ ಜೊತೆನೇ ತಿಂಡಿತಿದ್ರು, ನಮ್ಮ ಜೊತೆನೇ ಬಾತ್ರೂಮಿಗೆ ಬಂದರು. ಅವರು ಹೋಗುವಾಗ ನಾವು ಕೇಳಿದ್ವಿ, ಇವ್ರು ಯಾರು ಸರ್? ಇವರು ಎಜುಕೇಷನ್ ಮಿನಿಸ್ಟ್ರು ಅಂತ ಹೇಳಿ. ನಮ್ಮ ಕಡೆ ಒಬ್ಬ TMC ಮೆಂಬರ್ ಬಂದರೆ, ಕೌನ್ಸಿಲರ್ ಬಂದರೆ ಅವ್ನು ಹಿಂದೆ 10 ಜನ, ಮುಂದೆ 10 ಜನ, ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಹೌದಾ? ಇಲ್ಲೆಲ್ಲ ಅಣ್ಣಮ್ಮಗಳು ಜಾಸ್ತಿ ಅಲ್ವಾ? ನಾನು ಈ ಊರಿಗೆ ಕಾಲಿಟ್ಟಿದ್ದೆ ಅಣ್ಣಮ್ಮನ ಜಾತ್ರೆಗಾಗಿ. ಮಾರ್ತಳ್ಳಿದೆ ನೋಡ್ರಿ, ಇನ್ನೂ ಫ್ಲೈಓವರ್ ಇರಲಿಲ್ಲ, ಅಲ್ಲಿಗೆ ನಾನು ಫಸ್ಟ್ ಬಂದದ್ದು. ನೋಡಿ, ಇವತ್ತಿಂಥ ಅದ್ಭುತವಾದಂಥ ಸ್ಟೇಜು ಮೈಕಲ್ಲಿ ಮಾತಾಡ್ತಿದ್ದೀನಿ. ಅವತ್ತು ನಾನು ಯಾರು ಅಂತ ಯಾರಿಗೆ ಗೊತ್ತಿಲ್ಲ. ಅವತ್ತಿನ ಸ್ಟೇಜ್ ಯಾವುದು ಗೊತ್ತಾ? 2 ಟ್ರ್ಯಾಕ್ಟ್ರ್ ಟ್ರಾಲಿಗಳನ್ನೆಲ್ಲ ಓಪನ್ ಮಾಡಿ ಜೈಂಟ್ ಮಾಡಿದ್ವಿ. ಅದ್ರ ಮಧ್ಯೆ ನಾನು ನಿಂತಿದ್ದೀನಿ. ಮರಕ್ಕೆ ಮೈಕ್ ಕಟ್ಟಿದ್ವಿ. ಆ ಮೈಕ್ ಗಾಳಿ ಬಂದರೆ ನಾನು ಹಣೆಗೆ ಬಡಿತಿತ್ತು. ಅದನ್ನು ಒಂದು ಕೈಯಲ್ಲಿ ಹಿಡ್ಕೋಬೇಕು, ಮಾತಾಡಬೇಕು. ಮಾತಾಡ್ತಿದ್ದೀನಿ, ಯಾರಿಗೂ ಕೇಳ್ತಾ ಇಲ್ಲ. ನನಗೆ ಯಾಕೋ ಬ್ಯಾಲೆ ಮಾಡ್ತಿದ್ದೀನಿ ಅಂತ. ಇದ್ದಕ್ಕಿದ್ದಂತೆ 2 ಕಾಲಗಳು ಒಂದೊಂದು ದಿಕ್ಕಿಗೆ ಹೋಗೋಕ್ಕೆ ಶುರುವಾದವು.
ನಾನು ಸೀಳ್ತಿದ್ದಾರೆ ಯಾರೋ ಕೆಳಗಡೆಯಿಂದ ಗರಗಸದಿಂದ ಅನ್ನೋ ಹಾಗಾಯಿತು. ಯಾಕಂತ ನೋಡಿದರೆ ಆ ಟ್ರ್ಯಾಕ್ಟರ್ ಡ್ರೈವರು ಈ ಟ್ರ್ಯಾಕ್ಟರ್ ಡ್ರೈವರು ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿಬಿಟ್ಟೆ. ಯಾಕೆಂದರೆ 9 ಗಂಟೆ ಆಯ್ತು ಸರ್, ನಮ್ಮ ಟೈಮ್ ಮುಗೀತು, ಪೇಮೆಂಟ್ ಕೊಡಿ ಅಂತ. ನಾನು ಮೇಲೆ ಮಾತಾಡ್ತಿದ್ದೀನಿ, ಹೇಗಾಗಿರಬೇಡ ಯೋಚನೆ ಮಾಡಿ ಅಂತ ಕೂಗಿದ ತಕ್ಷಣ ಮತ್ತೆ ಜೈಂಟ್ ಮಾಡಿ ಅಂಥವುಗಳನ್ನ ಕೂಡ ಅನುಭವಿಸಿದ್ದೀವಿ. ಇಂಥ ಒಳ್ಳೆ ವೇದಿಕೆಯಲ್ಲಿ ಕೂಡ ಮಾತಾಡ್ತೀವಿ. ಆಮೇಲೆ ನಿಂತ್ಕೊಂಡೆ, ಶುರು ಮಾಡಿ ಸರ್. ಇನ್ನೇನು ಶುರು ಮಾಡಬೇಕು ಅಂದ ತಕ್ಷಣ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಯಾರು ಬಂದರು ಅಂತ ನೋಡ್ತೀನಿ, ಆ ಏರಿಯಾ ಕೌನ್ಸಿಲರ್. ಅವನು ಕೊರಳಲ್ಲಿ ನಾಯಿ ಕಟ್ಬೋದು ಅಷ್ಟು ದೊಡ್ಡ ದಪ್ಪನ ಬಂಗಾರದ ಚೈನ್, 10 ಬೆರಳಿಗೆ 10 ಉಂಗುರ, ಕರೀ ಗುಂಗುರು ಕೂದಲು, ಕರೀ ಮುಖ, ಕಣ್ಣು ಗುಡ್ಡೆ ಹೊರಗಡೆ ಬಂದಿದೆ, ಕೆಂಪಗಿದೆ. ಯಾವ ಸಮಯದಲ್ಲಿ ಯಾರು ನುಂಗ್ತಾನೋ ಗೊತ್ತಿಲ್ಲ. ಅಣ್ಣ ಬಂದ ಅಂತ ಅವ್ನು ಮೇಲೆ ಕೂರಿಸಿದ್ರು. ಅನೌನ್ಸ್ ಮಾಡಿದ್ರು, ಏನು ಅಣ್ಣ ಭಾಳ ಫೇಮಸ್ಸು, ಅಣ್ಣ ಭಾಳ ಫೇಮಸ್ಸು. ಈ ಏರಿಯಾ ಕೌನ್ಸಿಲರು ಕೆಲವರು ಚಪ್ಪಾಳೆ ತಟ್ಟರು, ಗಲಾಟೆ ಮಾಡಕತ್ಬಿಟ್ಟು ಜನ. ಪ್ರಸಾದ ಕೊಡ್ರೋ ಅಂದರು. ಪ್ರಸಾದ ಅಂದರೆ ನಮ್ಮ ಕಡೆ ಸ್ವಲ್ಪ ಸಕ್ಕರೆ ಏನೇನೋ ಕೊಡ್ತಾರಪ್ಪ, ಇಲ್ಲಿ ಊಟನೇ ಪಲಾವೇ ಕೊಟ್ಬಿಟ್ರು, ಬಿರಿಯಾನಿ ಕೊಟ್ಬಿಟ್ರು. ತಿನ್ನೋಕ್ಕೆ ಶುರು ಮಾಡಿದ್ರು. ತಮಟೆ ಬಾರಿಸ್ರೋ ಅಂದ ಯಾವನು, ತಮಟೆ ಬಾರಿಸಕತ್ತಿದ್ರು. ಕಡೆಗೆ ಏನು ಸರ್ ಹೇಗೆ ಮಾತಾಡಬೇಕು ಅಂದಾಗ ಕೌನ್ಸಿಲರ್ ಎದ್ದು ನಿಂತ್ಕೊಂಡ, ಬಡ್ಡಿ ಮಕ್ಕಳ ಗಲಾಟೆ ಮಾಡಬೇಡಿ, ಅಣ್ಣ ಭಾಳ ಫೇಮಸ್ಸು, ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳದೆ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅಣ್ಣ ನಿನ್ನ ಹೆಸರೇನಣ್ಣ? ಯಾರೂ ಇಲ್ಲವಂತೇಳಿ ಅವನೇ ಹೆಸರು ಕೇಳಿದೆ ಅಣ್ಣ. ಇಂಥ ಎಲ್ಲ ಅನುಭವಗಳು ಆಗಬೇಕು. ಸನ್ಮಾನಕ್ಕಿಂತ ಹೆಚ್ಚಾಗಿ ಅಪಮಾನಗಳಾಗಬೇಕು, ಆಗಲೇ ಮನುಷ್ಯ ಉನ್ನತಿಗೆ ಇರೋದು. ಬರೀ ಸನ್ಮಾನ ಮಾಡೋದು ಅದಷ್ಟೇ. ಅವಮಾನ ಆದರೆ ಸಮಾಜ ಹೇಗಿದೆ, ಜಗತ್ತು ಹೇಗಿದೆ ಅಂತ ಗೊತ್ತಾಗ್ತದೆ ಸ್ನೇಹಿತರೆ. ಹಾಸ್ಯಕ್ಕೆ ಇಂಥದೇ ವಸ್ತು ಇಲ್ಲ ಅಂತ ಹೇಳ್ತಾ, ನೀವು ವಿಧಾನಸೌಧದಲ್ಲಿ ಮಾತ್ರ ಮಂತ್ರಿಗಳು ಇರ್ತಾರೆ ಅಂತ ತಿಳ್ಕೊಂಡಿದ್ದೀರಲ್ವ? ನಮ್ಮ ದೇಹವೇ ಒಂದು ವಿಧಾನಸೌಧ. ಅಲ್ಲಿ ಹೇಳ್ತಾರೆ ಹೇಗೆ ಕವಿಗಳು ನೋಡಿ, ತಲೆ ಗೃಹ ಮಂತ್ರಿ, ಹೋಮ್ ಮಿನಿಸ್ಟರ್. ಹೋಮ್ ಮಿನಿಸ್ಟರ್ ಮಾಡೋ ಕೆಲಸ ತಲೆ ಮಾಡುತ್ತೆ. ನೆಕ್ಸ್ಟ್ ಕಣ್ಣು ರಕ್ಷಣಾ ಮಂತ್ರಿ. ಅರ್ಥ ಆಗ್ತಿದೆಯಲ್ಲ? ನಿಮಗೇನು ಕಷ್ಟ ಬರೆದಾಗ ನೋಡೋದು ಕಣ್ಣುಗಳು, ಅದು ರಕ್ಷಣಾ ಮಂತ್ರಿ. ಬಾಯಿ, ವಿಶೇಷವಾಗಿ ಹೆಣ್ಮಕ್ಕಳ ಬಾಯಿ, ವಾರ್ತಾ ಮತ್ತು ಪ್ರಸಾರ. ಹೌದಮ್ಮ? 4ನೇದು ಕೈ, ಕೈಗಾರಿಕಾ ಮಂತ್ರಿ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಲು, ಯಾವ ಮಂತ್ರಿ ಹೇಳ್ತೀರ? ಕಾಲು ಸಾರಿಗೆ, ಟ್ರಾನ್ಸ್ಪೋರ್ಟೇಷನ್ ಮಂತ್ರಿ. ಹೊಟ್ಟೆ, ಆಹಾರ ಮಂತ್ರಿ, ಫುಡ್ ಮಿನಿಸ್ಟರ್. ಇನ್ನು ಕೆಲವು ಬಿಟ್ಟೆನಾ? ಹೌದಾ? ಏನಾಯ್ತು? ತಲೆ ಆಯಿತು, ಕಣ್ಣಾಯಿತು, ಬಾಯಿ ಆಯಿತು, ಕೈ ಆಯಿತು, ಕಾಲಾಯಿತು, ಹೊಟ್ಟೆ ಆಯಿತು, ಎಲ್ಲ ಆಯಿತು. ಕೆಲವು ಬಿಟ್ಟು ಯಾವ ಗೊತ್ತಾವ ಮಿನಿಸ್ಟ್ರು? ನೀರಾವರಿ ಮತ್ತು ಗೊಬ್ಬರ. ಅರ್ಥ ಆಯಿತು, ಸಾಕು.